ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್. ಹರಿಪ್ರಸಾದ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿಪ್ರಸಾದ್ ಅವರು, ಹೇಗೆ ನಡೀತಾ ಇದೆ ನಮ್ಮ ರಾಜಕಾರಣ, ರಾಜ್ಯ ಮತ್ತು ರಾಷ್ಟ್ರದ್ದು? ರಾಷ್ಟ್ರದ ಈಗ ತಾನೇ ನೋಡಿದ್ದೀರಿ, ಒಂದು ಹಂತ ಅಣ್ಣಾ ಹಜಾರೆ ಅವರ ನಿರಶನ ಉಪವಾಸ ಎಲ್ಲ ಮುಗಿದಿದೆ. ರಾಜ್ಯದಲ್ಲಿ ಕೊಪ್ಪಳ ಉಪಚುನಾವಣೆ ಇವತ್ತು ತಾನೇ, ನಾಳೆ ಮುಗಿಯುತ್ತೆ. ಕಾಂಗ್ರೆಸ್ ಎರಡೂ ಕಡೆನೂ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆಯೋ ಅಥವಾ ಬಹಳ ಕಷ್ಟದಲ್ಲಿದೆಯೋ, ಅಲ್ಲ ಏನೂ ಇಲ್ಲ ಅಂತೀರ? ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ವಿಚಾರಗಳನ್ನು ಮುಂದೆ ಬರುತ್ತೆ ಅದನ್ನು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದು ಮಾಡ್ತಾ ಇದ್ದೀವಿ. ಕೊಪ್ಪಳ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಈ ಬಾರಿನಾದರೂ ಗೆಲ್ಲುತ್ತಾ? ಏನು ನಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಕೆಲಸ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಒಳ್ಳೆಯ ಒಂದು ಹೋರಾಟವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದರ ಅರ್ಥ ಗೆಲ್ಲೋ ಸಂದರ್ಭಗಳು ಹೆಚ್ಚಿನದಾಗಿ ಕಾಣ್ತಾ ಇದೆ. ಆಪರೇಷನ್ ಕಮಲದಿಂದ ನಡೀತಾ ಇರೋ ಚುನಾವಣೆ ಇದು. ಬಹುತೇಕ ಎಲ್ಲ ಉಪಚುನಾವಣೆಯನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲ್ತು. ಯಡಿಯೂರಪ್ಪನವನ್ನ ಎದುರಿಸುವ ಶಕ್ತಿಯನ್ನೇ ಕಾಂಗ್ರೆಸ್ ಕಳ್ಕೊಂಡಿತ್ತು. ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿಲ್ಲ, ಮಾಜಿ ಮುಖ್ಯಮಂತ್ರಿ, ಆದರೂ ಚುನಾವಣೆಯಲ್ಲಿ ಅವರು ಮುಂಚೂಣಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಯ ಆ ಚುನಾವಣಾ ಪ್ರಚಾರದ ಭರಾಟೆಯನ್ನು ಎದುರಿಸುವ ಶಕ್ತಿನಾದರೂ ಉಳ್ಕೊಂಡಿದೆಯಾ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ? ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ದೊಡ್ಡ ಹೋರಾಟಗಳನ್ನು, ದೊಡ್ಡ ದೊಡ್ಡ ಘಟಾನುಘಟಿಗಳನ್ನು ಎದುರಿಸಿ ಈ ರಾಷ್ಟ್ರದಲ್ಲಿ 125 ವರ್ಷಗಳ ಕಾಲ ಇದೆ. ಬಹುಶಃ ಯಡಿಯೂರಪ್ಪನವ್ರ ಕಾಲದ ಕೊನೆಯ ಆಪರೇಷನ್ ಅದು. ಆ ಭಾರತೀಯ ಜನತಾ ಪಾರ್ಟಿಯ ಹುಟ್ಟು ಮತ್ತು ಬದುಕು ಮತ್ತು ಸಾವು ಈ ಆಪರೇಷನ್ ಕಮಲದಲ್ಲೇ ನಡೀತಾ ಇದೆ. ಅದೊಂಥರ ಗಿನಿ ಪಿಗ್ ಅಂತಾರೆ ನೋಡಿ, ಈ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ, ಔಷಧ ಎಲ್ಲ ತಯಾರಿ ಮಾಡಿದ್ದು ಇರುತ್ತೋ ಇಲ್ವೋ ಅಂಥೇಳಿ. ಇದನ್ನು ಪ್ರಯೋಗ ಇಲ್ಲಿ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಪಕ್ಷ, JDS ಪಕ್ಷ ಎಲ್ಲವನ್ನು ತೆಗೆದು ಕಲಸು ಮೇಲೊಗ್ರ ಮಾಡಿ ಏನು ಕರ್ನಾಟಕದ ಒಂದು ಭವ್ಯ ಹೆಸರಿತ್ತು ಅದನ್ನು ಮಣ್ಣುಪಾಲು ಮಾಡಿದೆ. ಇಲ್ಲಿವರೆಗೂ ಯಶಸ್ವಿ ಆಗ್ತಾ ಬಂತು. ಹಾಗಾಗಿ ಅವ್ರು ಆ ರೀತಿ ಆಪರೇಷನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಬೇಕಿತ್ತಲ್ಲ. ಕಾಂಗ್ರೆಸ್ ಯಾಕೆ ಮಣ್ಣುಪಾಲು ಆಗ್ತಾ ಇದೆ? ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ದು ದಯನೀಯ ಸ್ಥಿತಿ. ಅದಕ್ಕೆ ತಾವು ಒಳ್ಳೆ ಪದವನ್ನೇ ಹೇಳಿದ್ರಿ. ಆಪರೇಷನ್ ಕಮಲ ಮಾಡುವಾಗ ಅದು ಆಪರೇಷನ್ ಮಾಡ್ತಾ ಇರೋದು, ಅದರಲ್ಲಿ ನಾವು ಗೆಲ್ಲೋ ಪ್ರಶ್ನೆನೇ ಇಲ್ಲ. ಅವ್ರು ಆಪರೇಷನ್ ಮಾಡಿರೋದೇ ಅದಕ್ಕೆ ಕೃತಕವಾಗಿ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಅವ್ರು ಗೆಲ್ತಕ್ಕಂಥದ್ದು ಅವ್ರದ್ದೇ. ಜನತಾ ಪಾರ್ಟಿ ಪಕ್ಷ ರಾಜ್ಯದಲ್ಲಿ ಒಂದು ಕಾನ್ಫಿಡೆಂಟ್ ಆಗಿ ಮುನ್ನುಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ? ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ಗೆದ್ದರೆ ನಮಗೆ ಅಧಿಕಾರ ಅಥವಾ ಪಕ್ಷ ಗೆದ್ದರೆ ನಮಗೆಲ್ರಿಗೂ ಇಂಡಿವಿಜುವಲ್ ಆಗಿ ಸಿಗುತ್ತೆ ಅನ್ನೋದನ್ನು ಹೊರತುಪಡಿಸಿದರೆ ಎಲ್ಲರೂ ಇಂಡಿವಿಜುವಲ್ ಆಗಿ ನನಗೇನು ಲಾಭ ಆಗುತ್ತೆ ಅನ್ನೋ ನೋಡೋ ಸ್ಥಿತಿಗಳನ್ನು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣ ಆಗಿದೆ. ಅದು ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಈ ಬಾರಿ ಕೊಪ್ಪಳ ಚುನಾವಣೆಯಲ್ಲೂ ಕೂಡ ಅದೇ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದ ದುರಾದೃಷ್ಟ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಯಾಕಂದರೆ ಅದು ಹೌದು. ಹಾಗಾದ್ರೆ ತಾವು ಒಪ್ಕೊಳ್ತೇನೆ. ಪ್ರತಿಯೊಬ್ಬರು ನನಗೇನು ಲಾಭ ಅನ್ನೋದು ನೋಡ್ತಾರೆ ಹೊರತು ಪಕ್ಷಕ್ಕೆ ಎಷ್ಟು ಲಾಭ ಅನ್ನೋದು ನೋಡ್ತಾ ಇಲ್ಲ. ಹಾಗಾದ್ರೆ ಅದು ದುರಂತ ಮತ್ತು ದುರಾದೃಷ್ಟ ಕೇವಲ ಕಾಂಗ್ರೆಸ್ ಪಕ್ಷದಲ್ಲ, ರಾಜ್ಯದ ಕೂಡ ದುರಾದೃಷ್ಟ. ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವಾರ್ಥಿಗಳು ಜಾಸ್ತಿ ಇದ್ದಾರೆ. ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂದರೆ ಅದು ಎಲ್ಲ ಪಕ್ಷದಲ್ಲೂ ಸಹ ಬಂದ್ಬಿಟ್ಟಿದೆ. ಸ್ವಾರ್ಥ ಮೊದಲು, ಮತ್ತು ವ್ಯಾಪಾರಸ್ಥರು ಸಹ ಧುಮುಕಿದ್ದಾರೆ. ಆದ್ದರಿಂದ ಅವ್ರಿಗೆ ಪಾರ್ಟ್ ಟೈಮ್ ಕೆಲಸ ಆಗೋಗ್ಬಿಟ್ಟಿದೆ ರಾಜಕೀಯ. ನಿಮ್ಮ ಪಕ್ಷದಲ್ಲೇ ಬಹಳಷ್ಟು ಜನ ಮಾತಾಡ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ನಾಯಕರುಗಳು ತಾವು ಗುಡ್ಡೆ ಹಾಕೊಂಡಿದ್ದಾರಲ್ಲ, ಅಧಿಕಾರದಲ್ಲಿದ್ದಾಗ ಗಳಿಸಿದ ಸಂಪತ್ತನ್ನು ಉಳಿಸ್ಕೊಳ್ಳೋದಕ್ಕೆ, ಅದನ್ನು ಕಾಯ್ಕೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಬೇಕು. ಕಾಂಗ್ರೆಸ್ ಪಕ್ಷದ ನಾಯಕರು ಏನು ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಅವರು ಸ್ಥಾನಮಾನದಲ್ಲಿದ್ದಾರೆ ಅಂತ ತೀರ್ಮಾನ ತಮಗೆ ಮತ್ತು ಜನಸಾಮಾನ್ಯರಿಗೆ ಬಿಟ್ಟಿದೆ. ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡ್ಲಿಕ್ಕೆ ಆಗೋದಿಲ್ಲ. ರೈಟ್. ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅಂತ ಆರಂಭ ಮಾಡ್ತು. ಕೊನೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ನಾಯಕರುಗಳು ಹೇಳೋ ಸ್ಥಿತಿ ಬಂತು, ಇದು ಕಾಂಗ್ರೆಸ್ ನಡಿಗೆ ಹಳ್ಳದ ಕಡೆಗೆ ಅಂತ. ಯಾಕೆ ಅಂದರೆ ಅಲ್ಲಿ ಸೇರ್ತಾ ಇದ್ದ ಜನ, ಕೆಲವು ಇಂಡಿವಿಜುವಲ್ಗಳು ಅವ್ರವ್ರು ಸೇರಿಸ್ಕೋತಾ ಇದ್ದ ಜನ ಅವ್ರವ್ರ ಭಾಗದಲ್ಲಿ ಸೇರ್ತಾ ಇದ್ದು ಬಿಟ್ಟರೆ ಅದಕ್ಕೊಂದು ಇಡೀ ರಾಜ್ಯ ಮಟ್ಟದ ಒಂದು ಹೋರಾಟ ಅಥವಾ ಒಂದು 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 ಚಾನಲ್ ಆಗಿ ಹೋಗಲೇ ಇಲ್ಲ. ಇದು ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಅಂತ ಹೇಳಿ ತಾವು ಹೇಳ್ದಂಗೆ ನಾನೇನು ಹೇಳೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಸ್ಥಿತಿಯನ್ನು ನೋಡಿದಾಗ ಒಂದು ತಕ್ಕ ಮಷ್ಟಕ್ಕಾದರೂ ಇದು ಯಶಸ್ವಿ ಆಗಿದೆ. ಇರಲಿ, ಭಾಳಷ್ಟು ಕ್ಷೇತ್ರದಲ್ಲಿ ಅದು ಕಾರ್ಯಕರ್ತರಾಗಲಿ ಅಥವಾ ನಾಯಕರಾಗಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ, ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಅದನ್ನು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಕೆಲವು ಜಾಗದಲ್ಲಿ ಆಗಿಲ್ಲ. ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಕೆಲಸ ಮಾಡಿದೆಯಲ್ಲ, ಅಟ್ಲೀಸ್ಟ್ ಕೆಲವು ಕಡೆ ಯಾರೋ 4 ಜನ ಸೇರಿ ಒಂದು ಕಡೆ ಅವೇರ್ನೆಸ್ ಕ್ರಿಯೇಟ್ ಆಗಿ ಎಲ್ಲ ಒಂದು 4 ಜನ ಸೇರಿದ್ರಲ್ಲ, ಇದೇ ಮಹಾನ್ ದೊಡ್ಡ ಸಾಧನೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ್ದು ಅನ್ನೋ ವಿಶ್ಲೇಷಣೆ ನಿಮ್ಮ ಪಕ್ಷದಲ್ಲೇ ನಡೀತು.
ಅದು ತಪ್ಪು ನೋಡಿ. ಕಾಂಗ್ರೆಸ್ ಪಕ್ಷ ಯಾರಾದರೂ ವೈಯಕ್ತಿಕವಾಗಿ ಏನಾದರೂ ಕಾರ್ಯಕ್ರಮ ಮಾಡಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾ ಇದ್ದೀವಿ ಅಂತಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸದಾ ಈ ರಾಷ್ಟ್ರದ ಜನಗಳ ಆಶೀರ್ವಾದ ಇದೆ ಮತ್ತು ಸಮಯಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಇರ್ಬೋದು, ಅಥವಾ ನಮ್ಮ ಸಚಿವರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇರ್ಬೋದು, ಅಥವಾ ಪ್ರಧಾನಮಂತ್ರಿಗಳಾಗಿರ್ಬೋದು, ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳನ್ನು ನಾವು ಜನಸಾಮಾನ್ಯರ ಮಧ್ಯೆ ತೆಗೆದುಕೊಂಡು ಹೋದಾಗ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಯಾವುದಿಲ್ಲ. ತಮ್ಮ ಪ್ರಕಾರ ಕೊಪ್ಪಳ ಉಪಚುನಾವಣೆ ಈ ಬಾರಿ ಕಾಂಗ್ರೆಸ್ ಪರವಾಗಿರುತ್ತೆ, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ರಾಜ್ಯ ನಾಯಕರು ಕೆಲಸ ಮಾಡಿದ್ದಾರೆ ಅಂತ ತಮ್ಗೆ ಅನಿಸುತ್ತಾ? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಭಿನ್ನಾಭಿಪ್ರಾಯವನ್ನು ಸಹ ಮರೆತು ಎಲ್ಲ ಗುಂಪಿನವರು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ಅಲ್ಲಿ ಶತಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ಒಳ್ಳೆ ಫಲಿತಾಂಶ. ಎಲ್ಲ ಗುಂಪಿನವರು ಅಂದ್ರೆ ಏನದು? ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷ, ಹಳೆಯ ಪಕ್ಷ. ಇಲ್ಲಿ ನಾಯಕರ ಭಂಡಾರವೇ ಇದೆ. ಇದರಲ್ಲಿ ಒಬ್ಬ ಇಬ್ಬರು ನಾಯಕರಲ್ಲ. ಯಡಿಯೂರಪ್ಪನವ್ರು ಬಿಟ್ಟರೆ ಬೇರೆ ಹುಡುಕಬೇಕು BJPನಲ್ಲಿ ನಾಯಕರು ಯಾರು ಅಂತೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರ ಇಲ್ಲ. ಪ್ರತಿ ಜಿಲ್ಲೆನಲ್ಲೂ ನಾಯಕರಿದ್ದಾರೆ, ರಾಜ್ಯದಲ್ಲಿದ್ದಾರೆ. ಆದ್ದರಿಂದ ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಇದಕ್ಕೆ ಭಾಳ ಶಕ್ತಿ ಬರುತ್ತೆ. ಆ ಶಕ್ತಿ ಈ ಸರಿಯಾಗಿ ವಿನಿಯೋಗ ಆಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಓಕೆ, ಹರಿಪ್ರಸಾದ್ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.